ಹೆಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ನನ್ನ ಮಗ ಎದ್ದ ತಕ್ಷಣ ಕೈ ಉಜ್ಬಿಟ್ಟು ನಮಸ್ಕಾರ ಮಾಡ್ತಾವ್ರೆ ತಂದೆ ಮಗ. ಸೆಕೆಂಡ್ ಡೈಲಿ ಬ್ಲಾಗ್ ಆಗಿರುತ್ತೆ. ಬನ್ನಿ ಯಾರ್ಯಾರು ಏನೇನೆಲ್ಲ ಮಾಡ್ತಾರೆ ಅಂತ ನೋಡ್ಕೊಂಬರೋಣ. ನಮ್ಮ ತಂಗಿ ಎದ್ದ ತಕ್ಷಣ ಎಮ್ಮೆ ಕಸ ಬೆಳಿತಾವಳೆ. ಎಮ್ಮೆ ಕಸ ಬೆಳಿ ಅಂದ ಕೈಲತ್ತಾಳ. ಯಾರ್ದ ತಾತಂದ ಆಟ ಓಡಿಸ್ತೇನೆ ನೀನು? ಓಡಿಸಿ ಯಾವ ಊರಿಗೆ ಗೊತ್ತಮ್ಮ? ಸುರ್ಪುರ್ಕ್ ಹೋತೆ. ಬಾಯ್ ಬಾಯ್. ನಮ್ಮವ್ವ ಕಟ್ಟಿಗೆ ಒಲೆ ಮೇಲೆ ಹುಗ್ಗಿ ಮಾಡ್ತಾವಳೆ. ಏನ್ ಮಾಡಕತ್ತಾಳ? ಕೇಳು ಕೇಳು. ಏನು ಏನ್ ಮಾಡಕತ್ತೆ ಆಯಿ? ಎದ್ರಮ್ಮ ಮಾಡತ್ತಿ ಕೇಳು. ಶಿವಮ್ಮನ ಅದ್ರ ಹೆಸ್ರು ಹೇಳತ್ತಗ ಅರ್ಥ ಮಾಡ್ಕೆ. ರಿಷಿ ಹುಗ್ಗಿ ಮಾಡ್ತಾ ಅಂತ ಆಯಿ. ಗುಂಡ ಹುಗ್ಗಿ ಮಾಡ್ತಾ ಅಂತ ಈಗ. ಹುಗ್ಗಿ ಇನ್ನಿವರು ನಮ್ಮ ತಮ್ಮನ ಹೆಂಡ್ತಿ ಸಿಲಿಂಡ್ರ್ ಮೇಲೆ ಮಾಡದ್ಬಿಟ್ಟು ಒಲೆ ಮೇಲೆ ರೈಸ್ ಮಾಡ್ತಾವ್ರೆ. ಕೇಳ ಆಯ್ತಾ ಆಯಿ ಉಮ್ಮನ ಎಲ್ಲ ಉಂಡೆ ಮತ್ತು ಕಡುಬು ಎಲ್ಲನೂ ಮಾಡಿದ್ದಾರೆ. ಇವತ್ತು ನಾಗಪ್ಪ ನೈವೇದ್ಯಕ್ಕಂತ ಹುಗ್ಗಿ ಮಾಡ್ತಾ ಇದ್ದಾರೆ. ಆಯಿ ಮೊಮ್ಮಗ ಇಬ್ಬರು ಸೇರಿಬಿಟ್ಟು ನಮ್ಮ ತಂಗಿ ಮುಸುರು ತೊಳ್ತಾಳೆ. ಆಮೇಲೆ ಹೋಗ್ಬಿಟ್ಟು ಆಡಿನ ಜೊತೆಗೆ ಯಾವ ಥರ ಆಟ ಆಡ್ತಾ ಇದ್ದಾರೆ ನೀವೇ ನೋಡಿ. ನಮ್ಮಲ್ಲಿ ಆಡು ಸಿಗಲ್ಲಲ್ವ, ಅದಕ್ಕೆಲ್ಲ ಆಡು ತೊಗೊಂಡು ಆಟ ಆಡ್ತಾ ಇದ್ದಾನೆ. ಇನ್ನು ನಾವು ರೆಡಿ ಆಗ್ತಾ ಇದ್ದೀವಿ. ನೀವೇ ನೋಡ್ತಿರ್ಬೋದು ಚೆನ್ನಾಗಿ ಕಾಣಿಸ್ತಿದ್ದಾನೆ ನಮ್ಮ ಗುಂಡು ಅಂತ. ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದೀವಿ. ನಮ್ಮಪ್ಪ ಕಾಯಿ ಸುಲ್ತಾನೆ ದೇವ್ರಿಗೆ. ಕಾಯಿ ಸುಲ್ಬಿಟ್ಟು ಕೊಟ್ಟರು. ಇನ್ನು ನಾಗಪ್ಪನಿಗೆ ಹಾಲರೆ ಕುಂಟಿದ್ದೀವಿ. ಅವ್ನು ನೋಡಿ ನನ್ನ ಮಗ ಸ್ಲೋ ಬರ್ತಾವನೆ ಅಂತ. ಬಿಸಿಲು ಆದಮೈತೆ. ಲೇಟ್ ಆಯ್ತು ಟೆಂಪಲ್ ಹೋಗೋಕ್ಕೆ. 9:15 ಆಯಿತು. ನನ್ನ ಮಗ ಅದಕ್ಕೆ ಬಿಸಿಲು ಅಂತವನೇ. ಇನ್ನು ನಾವು ಟೆಂಪಲ್ಗೆ ಬಂದ್ವಿ. ನಮ್ಮ ಹನುಮಪ್ಪ ನಮ್ಮ ಮನೆದೇವರು ಅಲ್ಲೇ ನಾಗಪ್ಪ ಇರೋದು. ಅಲ್ಲೇ ಹಾಲು ಇರ್ತೀವಿ. ಬಂದ್ಬಿಟ್ಟು ನನ್ನ ತಂಬಿ ನೀರು ತೊಗೊಂಬಂದು ಕೊಟ್ಲು. ನಮ್ಮ ತಂಗಿ ತೊಗೊಂಬಿಟ್ಟಿನ ಪೂಜೆ ಶುರು ಮಾಡ್ಕೊತಾ ಇದ್ದೀನಿ. ದೋಷನ ಕಡಿಯೇ ನಾಗಮ್ಮ. ಅರಮನೆ ಸುತ್ತಿದರೆ ದೋಷ ಸುಳಿಯದು ಮನೆಯೊಳಗೆ. ತಾಯಿ ವೈಕುಂಠ ಇವಳಿಗೆ ತಂದೆ ಕೈಲಾಸ. ರಕ್ಷಿಸ ಬಂದಾಳೋ ತಾಯಿ ಭೂಮಿ ಮ್ಯಾಲೆ. ಇವಳ ಮನೆ ಮಣ್ಣ ಕಿವಿಗೆ ಹಚ್ಚಮ್ಮ. ಇವಳ ಮನೆ ಮುಂದೆ ದೀಪ ಹಚ್ಚಮ್ಮ. ನಮ್ಮ ನಾಗಪ್ಪನ ಪೂಜೆ ಮುಗೀತು. ಇನ್ನು ನಮ್ಮ ಆಂಜನೇಯ ಪೂಜೆನೂ ಮಾಡ್ಕೊಂಬರೋಣ ಬನ್ನಿ. ನಂಗೆ ತುಂಬ ಇಷ್ಟವಾಗಿರೋ ದೇವರು ನಮ್ಮ ಆಂಜನೇಯ ಸ್ವಾಮಿ. ತುಂಬಾ ಪವರ್ಫುಲ್ ದೇವರು. ನಂಗೆ ಮದುವೆ 2 ಇಯರ್ಸ್ ಆಗೈತೆ. ಇನ್ನು ಮಕ್ಕಳಾಗಿರಲಿಲ್ಲ. ಇಲ್ಲಿ ಬೇಡ್ಕೊಂಡಾಗ ನನ್ನ ಮಗ ಹುಟ್ಟಿದ. ತುಂಬಾ ಪವರ್ಫುಲ್ ಅಂತಲೇ ಹೇಳ್ಬೋದು. ಬಂದಿದ್ವಲ್ವ ಊರಿಗೆ, ಹಾಗೆ ಕಾಯಿ ಕೊಟ್ಟು ಹೋಗೋಣ ಅಂತ ಬಂದ್ವಿ. ಬನ್ನಿ ಪೂಜೆ ಮಾಡ್ಕೊಂಬರೋಣ.
ನಮ್ಮ ಆಂಜನೇಯ ಸ್ವಾಮಿ ಪೂಜೆ ಮುಗೀತು, ನಾಗಪ್ಪನ ಪೂಜೆ ಕೂಡ ಮುಗೀತು. ಇನ್ನು ಮನೆಗೆ ಹೋಗ್ತಾ ಇದ್ದೀವಿ. ಬಿಸಿಲು ಜಾಸ್ತಿ ಆಯ್ತಲ್ವ, ಇನ್ನು ಮನೆಗೆ ಹೋಗ್ತಾ ಇದ್ದೀವಿ. ನೀವು ಮಮ್ಮಿ ಜೊತೆ ನಡ್ಕೊಂತ ಹೋತಾನ. ತುಂಬ ದಿನ ನಂತರ ನಮ್ಮ ದೊಡಮ್ ಸಿಕ್ಕವ್ರೆ. ನನ್ನ ಮಗ ಅಸಲು ಮುಟ್ಟಕ್ಕೆ ಬಿಡ್ತಿಲ್ಲ ನಮ್ಮ ದೊಡಮ್ಗೆ. ಆಯಿಗೆ ಉಪ್ಪಂತ ಕೊಡು, ಉಪ್ಪಂತ ಕೊಡು ಆಯಿಗೆ. ಏನು ಮಾಡ್ಯಾಳ ಕೇಳ, ಆಯಿ ಹೋಳಿಗೆ ಮಾಡಿದೆ ನಾನು. ಎಲ್ರನ್ನ ಮಾತಾಡ್ಸ್ಬಿಟ್ಟು ಮನೆಗೆ ಹೋದ್ವಿ. ಗುಂಡು ಇಲ್ಲಿಗ ಎಲ್ಲಿಗೆ ಹೊಂಟಿವಿ? ನಾವೆಲ್ಲ ಪೂಜೆನ ಮುಗಿಸ್ಕೊಂಬಿಟ್ಟು ಇವತ್ತು ಕಲ್ಮಲ್ ಕರಿಯಪ್ಪನ ತಾತನ ಜಾತ್ರೆ ಇದೆ ಅಲ್ವಾ, ಜಾತ್ರೆಗೆ ಹೋಗ್ತಾ ಇದ್ದೀವಿ. ಎಲ್ಲರೂ ನಾನು, ನನ್ನ ಮಗ, ನಮ್ಮ ತಂಗಿ, ನಾನು 4 ಜನ ಹೋಗ್ತಾ ಇದ್ದೀವಿ. ಫುಲ್ ರಶ್ ಇತ್ತಪ್ಪ. ಕಾಯಿಗೆ 20 ರೂಪಾಯಿ ಒಂದು ಕಾಯಿಗೆ ದರ್ಶನ ಮಾಡೋಕ್ಕೆ. ಫುಲ್ ಜನ ಅಂದರೆ ಫುಲ್ ಜನ ಇತ್ತು. ದರ್ಶನ ಮಾಡ್ಕೊಂಬಿಟ್ಟು ಹೊರಗಡೆ ಬಂದ್ವಿ. ನೋಡ್ತಿರ್ಬೋದು ನೀವು ಎಷ್ಟು ಜನ ಇದ್ದಾರೆ, ತುಂಬ ಜನ. ಫುಲ್ ರಶ್ ಇತ್ತು. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಕರಿಯಪ್ಪ ತಾತಂದು. ಹೂವಿನಿಂದ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಫುಲ್ ಅಂದರೆ ಫುಲ್ ರಶ್ ಇತ್ತು ಜನ. ಒಂದು ಸ್ವಲ್ಪ ಕುಂತ್ಕೊಂಡ್ವಿ, ಪೂಜೆ ಎಲ್ಲ ಮಾಡ್ಕೊಂಬಂದ್ಬಿಟ್ಟು ದರ್ಶನ ಮಾಡ್ಕೊಂಬಿಟ್ಟು ಒಂದು ಸ್ವಲ್ಪ ಕುಂತ್ಕೊಂಡ್ವಿ. ಇನ್ನು ತೇರೆಲ್ಲ ಹೋಗ್ಬಿಟ್ಟು ಒಂದು ಸ್ವಲ್ಪ ಸಣ್ಣ ಮಾಡ್ಕೊಂಬಿಟ್ಟು ಫೋಟೋ ತಗೊಂಡು ಹಾಗೆ ಫೋಸ್ ಕೊಟ್ಕೊಂಡು ಫೋಟೋ ತಗೊಂಬಿಟ್ಟು ತೇರಿಗೆ ನಮಸ್ಕಾರ ಮಾಡ್ಕೊಂಬಂದಿವಿ. ನೀವೇ ನೋಡ್ತಿರ್ಬೋದು, ನಮಸ್ಕಾರ ಮಾಡೋಕ್ಕೆ ಹೋಗ್ತಾ ಇದ್ವಿ. ನನ್ನ ಮಗಂತೂ ಫುಲ್ ತೇರು ನೋಡ್ತಾನೆ. ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಈ ವರ್ಷ. ಫುಲ್ ಜನ ಇದ್ದಾರೆ, ತುಂಬ ಜನ ಅಂದರೆ ತುಂಬ ಜನನೂ ಇದ್ದಾರೆ. ಫುಲ್ಲು ಇನ್ನು ಫೋಟೋಸ್ ತಗೊಂಬಿಟ್ಟು ಜಾತ್ರೆ ಒಳಗೆ ಹೊರಟ್ವಿ. ಅಲ್ಲೆಲ್ಲ ಫುಲ್ ಸಾಮಾನೆಲ್ಲ ನೋಡಿಬಿಟ್ಟು ನನ್ನ ಮಗ ಟ್ರಾಕ್ಟರ್ ಬೇಕು, JCB ಬೇಕು, ಇದು ಬೇಕು ಅಂತ ಕೇಳ್ತವನೆ. ಲಾಸ್ಟಿಗೆ JCB ತೊಗೊಂಡ್ರು. ಅವ್ರ ಪಪ್ಪ ತುಂಬಾ ಆಟ ಸಾಮಾನಿದೆ, ತೊಗೊಂಡ್ರು JCB. ತೊಗೊಂಬಿಟ್ಟು ಏನಾದರೂ ತಿನ್ನೋಣ ಅಂತ ಹೊರಟ್ವಿ. ಬಜ್ಜಿ, ಜಿಲೇಬಿ ತೊಗೊಂಬಿಟ್ಟು ತಿನ್ಕೊತ ಕುಂತೀವಿ. ಪ್ರಸಾದ ಅಂತೂ ಸಿಗಲೇ ಇಲ್ಲ. ಫುಲ್ ಜನ, ಕಾಲಿಡೋಕ್ಕೆ ಜಾಗ ಸಿಗಲಿಲ್ಲ, ಆ ಥರ ಇತ್ತು. ಅದಕ್ಕೆ ಹೊರಗಡೆನೇ ತಿಂತಾಯಿದ್ವಿ. ನನ್ನ ಮಗ ಜಿಲೇಬಿ ತುಂಬಾ ಇಷ್ಟಪಟ್ಟು ತಿಂತಾನೆ. ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.